ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮ ರಾಜಚಾಣಾಕ್ಷಕ್ಕೆ ಸ್ವಾಗತ. ನಾನು ಸುಧೀಂದ್ರ ಕುಮಾರ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ನಡೆಯೋದು ನಿಶ್ಚಿತ ಅನ್ನುವಂಥ ಹಿನ್ನೆಲೆಯೊಳಗೆ ಆಡಳಿತಾರೂಢ ಪಕ್ಷ ಭಾರತೀಯ ಜನತಾ ಪಕ್ಷ ಮೇಲಿಂದ ಮೇಲೆ ಸಭೆಗಳನ್ನು ನಡೆಸಲಿಕ್ಕೆ ಆರಂಭ ಮಾಡಿದೆ. ಬಹುಶಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ತಮಗೆ ಬೇಕಾಗಿರುವಂತಹ ಅತಿ ಮುಖ್ಯವಾಗಿರುವಂತಹ ಬಜೆಟನ್ನು ಮಂಡನೆಯನ್ನು ಮಾಡಿ ಅದರ ನಂತರದೊಳಗೆ ಚುನಾವಣೆಯನ್ನು ಎದುರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಎನ್ನುವಂಥ ಮಾತುಗಳು ಈಗ ಸತ್ಯ ಅಂತ ಅನ್ನಿಸ್ತಾ ಇದೆ. ಆ ಹಿನ್ನೆಲೆಯೊಳಗೆ 198 ವಾರ್ಡ 243 ವಾರ್ಡ ಅನ್ನುವಂಥ ಚರ್ಚೆಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೀತಿರ್ತಕ್ಕಂಥ ಮಧ್ಯದೊಳಗೆ 243 ವಾರ್ಡ್ಗಳಿಗೆ ಚುನಾವಣೆಯನ್ನು ನಡೆಸೋದಕ್ಕೆ ಸರ್ಕಾರವೇ ಕೋರ್ಟಿನ ಆದೇಶವನ್ನು ಕೋರುತ್ತೆ ಎನ್ನುವಂತಹ ಮಾತುಕತೆಗಳು ಒಂದು ಕಡೆಯಾದರೆ 243 ವಾರ್ಡ್ಗಳನ್ನು ರಚನೆ ಮಾಡುವ ಕುರಿತಂತೆ ಅಥವಾ ವಾರ್ಡ್ ವಿಂಗಡಣೆ ಕುರಿತಂತೆ ರಚಿಸಿದಂತಹ ಸಮಿತಿಯ ಅವಧಿ ಈಗಾಗಲೇ ಮುಕ್ತಾಯವಾಗಿದೆ. ಈ ಸರ್ಕಾರದವರು ಒಂದು ರೀತಿ ಎಮ್ಮೆ ಚರ್ಮ ಇದ್ದ ಹಾಗೆ, ತಮಗೆ ಏನು ಬೇಕೋ ಅದನ್ನು ಮಾಡೋವರೆಗೂ ಹಾಗೆ ಬೈರಿ ಏನಾರ ಮಾಡಿರಿ ಬೈಸ್ಕೊಂಡು ಹಾಗೆಯೇ ಬಿದ್ದಿರ್ತಾರೆ. ಕೊಟ್ಟಂತಹ ಅವಧಿಯ ಒಳಗೆ ವಾರ್ಡ್ ವಿಂಗಡಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಗೊತ್ತಿದ್ದರೂ ಕೂಡ ಮಾಡುವ ಪ್ರಯತ್ನ ಮಾಡಿದ ರೀತಿಯೊಳಗೆ ಮಾಡಿ ಚುನಾವಣೆಯನ್ನು ಮುಂದೂಡುವ ತಂತ್ರಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾ ಬಂದರು. ಅದೇನೇ ಇರಲಿ, ಆ ವಿಚಾರಕ್ಕೆ ಹೋಗೋದು ಬೇಡ. ಈಗ BBMPಯ ಚುನಾವಣೆ 243 ವಾರ್ಡ್ಗೆ ನಡೆದಿದ್ದೆ ಆದರೆ ಅನೇಕ ವಾರ್ಡ್ಗಳು ಬದಲಾಗತ್ತೆ ಅನ್ನುವಂಥದ್ದು. ಅದರ ಮಧ್ಯೊಳಗೆ ಭಾರತೀಯ ಜನತಾ ಪಕ್ಷದವರು ತಾವು ಏನಾದರೂ ಮಾಡಿ ಆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು, BBMPಯ ಚುಕ್ಕಾಣಿಯನ್ನು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ BJPಗೆ ಅಷ್ಟು ಸುಲಭ ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಅಂಥೇಳಿದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಅಸ್ತಿತ್ವವನ್ನು ಹೊಂದಿಕೊಂಡಿರತಕ್ಕಂತಹ ಅನೇಕ ಶಾಸಕರುಗಳು ನಮ್ಮ ಪಕ್ಷವನ್ನು ಬಿಟ್ಟು BJPಗೆ ಸೇರ್ಪಡೆಗೊಂಡರು. ಬೈರತಿ ಬಸವರಾಜ್ ಇರ್ಬೋದು, ST ಸೋಮಶೇಖರ್ ಇರ್ಬೋದು, ಗೋಪಾಲಯ್ಯ ಇರ್ಬೋದು, ಇವರೆಲ್ಲರೂ ಕೂಡ ಘಟಾನುಘಟಿಯ ನಾಯಕರುಗಳು. ಇವರೆಲ್ಲರೂ BJP ಸೇರಿದ ಮೇಲೆ ಆಗ್ತಾ ಇರುವಂಥ ಆಗಬಹುದಾದಂತಹ ಬದಲಾವಣೆಗಳತ್ತ ಗಮನವನ್ನು ಹರಿಸಬೇಕಾಗತ್ತೆ. ಒಂದು ಸಭೆಯೊಳಗೆ ಯಶವಂತಪುರ ಕ್ಷೇತ್ರದ ಶಾಸಕರು ಒಂದು ಮಾತನ್ನು ಹೇಳಿದರು. BBMPಯ ಚುನಾವಣೆಗೆ ಟಿಕೆಟ್ ತರ್ತೀನಿ ಅಂತ ಹೇಳಿಬಿಟ್ಟು ಗುಜರಾತ್ನೊಳಗೋ ಅಥವಾ ರಾಯಚೂರಲ್ಲೋ ಅಥವಾ ಡೆಲ್ಲಿ ಒಳಗೋ ಮಾತನಾಡಿದ ತಕ್ಷಣ ಟಿಕೆಟ್ ಸಿಕ್ಕಿಬಿಡೋದಿಲ್ಲ, ಇಲ್ಲಿ ಮಾತನಾಡಬೇಕು, ನಾನು ಅಂತಿಮಗೊಳಿಸ್ತೇನೆ ಎನ್ನುವಂತಹ ಮಾತನ್ನು ಆಡಿದರು. ನಾನು ಯಾಕೆ ವಿಚಾರನ ಪ್ರಸ್ತಾಪ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷಗಳಿಗೆ ವ್ಯಕ್ತಿಗತವಾಗಿರ್ತಕ್ಕಂತಹ ಶಕ್ತಿಗಿಂತ ಪಕ್ಷದ ಪದಾಧಿಕಾರಿಗಳ ಶಕ್ತಿ ದೊಡ್ಡದಾ, ಈ ಪ್ರಶ್ನೆ ಬಂದಿರುವಂಥದ್ದು. ಅದರ ಬಗ್ಗೆ ಚರ್ಚೆ ಆಗಿದೆ ಅಂತ ಮಾಹಿತಿ ಇದೆ. ಅದನ್ನು ಮತ್ತೆ ನಾನು ಮುಂದುವರೆದ ಭಾಗದಲ್ಲಿ ಆ ಚರ್ಚೆ ಏನಾಗಿದೆ ಅಥವಾ ಏನಾಗಿತ್ತು ಏನಾಗಿರ್ಬೋದು ಅನ್ನೋದಂತನ್ನು ನಿಮ್ಮ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೀನಿ. ಮುಖ್ಯವಾಗಿ ಭಾರತೀಯ ಜನತಾ ಪಕ್ಷಗಳಿಗೆ ಯಾವುದೇ ಸಚಿವರಿರಲಿ ಸಂಸದರಿರಲಿ ಅವ್ರದ್ದೇ ಅಂತಿಮ ಅಂತ ಅಲ್ಲ. ಪಕ್ಷದ ಪದಾಧಿಕಾರಿಗಳು ಯಾವ ಹೆಸರನ್ನು ಕಳಿಸ್ಕೊಡ್ತಾರೆ ಆ ನಿರ್ಧಾರವನ್ನು ಚರ್ಚೆಯನ್ನು ಮಾಡಿ ರಾಜ್ಯ ಘಟಕ ಅಂತಿಮಗೊಳಿಸುತ್ತೆ. ಆದರೆ ಇವರು ಮಾತುಗಳು ನಡೆಯೋಲ್ಲ ಅಂತಲ್ಲ, ಶಾಸಕ ಸಂಸದರ ಮಾತುಗಳು ಕೂಡ ನಡೆಯುತ್ತೆ. ಎಷ್ಟರ ಪ್ರಮಾಣದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಈಗೇನು ಚುನಾವಣೆ ನಡೆದರೆ ಏನೇನು ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಹೋಗುವಂಥದ್ದಾರೆ. ಸುಮ್ಮನೆ ಒಂದು ಉದಾಹರಣೆಗೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತ 7 ವಾರ್ಡ್ಗಳಾಗಿದೆ. 243 ವಾರ್ಡ್ಗಳಾದರೆ 9 ವಾರ್ಡ್ ಆಗುತ್ತೆ ಅನ್ನುವಂತಹ ಚರ್ಚೆ ಖಂಡಿತ 9 ವಾರ್ಡ್ ಆಗೋಲ್ಲ, 8 ವಾರ್ಡ್ ಆಗುತ್ತೆ ಅಂತ. ಒಂದು ವಾರ್ಡಿನ ಸಂಖ್ಯೆ ಹೆಚ್ಚಳವಾಗುತ್ತೆ. ಆ ವಾರ್ಡ್ ಎಲ್ಲಾಗಬಹುದು ಅಂತ ಯೋಚನೆ ಮಾಡ್ತಾ ಹೋದಾಗ ದೊಡ್ಡ ಬಿದಿರುಕಲ್ಲಿಗೆ ಸೇರಿದ ಹಾಗೆ ಹೊಂದಿಕೊಂಡ ಹಾಗೆ ಆ ಒಂದು ವಾರ್ಡ್ ಜಾಸ್ತಿ ಆಗಬಹುದು ವಿನಃ ಉಳಿದ ವಾರ್ಡ್ಗಳ ಸಂಖ್ಯೆಗಳೆಲ್ಲ ಹಾಗೇ ಇರುತ್ತೆ. ಹಾಗಾದರೆ 7ರಿಂದ 8 ಸ್ಥಾನಕ್ಕೆ ಹೋದರೆ ವಲಸಿಗರಿಗೆ ಎಷ್ಟು ಸ್ಥಾನ, ಮೂಲ BJPಗರಿಗೆ ಎಷ್ಟು ಸ್ಥಾನ, ಸೋಮಶೇಖರ್ ಅವರ ಬೆಂಬಲಿಗರಿಗೆ ಎಷ್ಟು ಸ್ಥಾನ, ಸೋಮಶೇಖರ ಬೆಂಬಲಿಗರ ಜೊತೆಯೊಳಗೆ ವಲಸಿಗ ಕಾಂಗ್ರೆಸ್ಸಿಗರಿಗೆ ಎಷ್ಟು ಸ್ಥಾನ, ಮೂಲ BJPಗರಿಗೆ ಎಷ್ಟು ಸ್ಥಾನ, ಮೂಲ BJP ಒಳಗೆ ಮುಂಚಿನಿಂದ ಬಂದಂಥ ಮೂಲ ಅಂತ ಏನಂತೆ ಆ BJPಗರಿಗೆ ಎಷ್ಟು ಸ್ಥಾನ, ಪ್ರಸ್ತುತ ನಗರ ಮಂಡಲ ಅಧ್ಯಕ್ಷರ ಬಂಟರಿಗೆ ಎಷ್ಟು ಸ್ಥಾನ, ಈ ಎಲ್ಲ ಮಧ್ಯದೊಳಗೆ ನವದೆಹಲಿಯ ಕಾಂಟ್ಯಾಕ್ಟ್ ಇರೋರಿಗೆ ಎಷ್ಟು ಸ್ಥಾನ, ಅಥವಾ ಶೋಭಾ ಕರಂದ್ಲಾಜೆಯವರ ಆಪ್ತರಿಗೆ ಎಷ್ಟು ಸ್ಥಾನ. ಯಾಕೆ ಈ ಪ್ರಸ್ತಾಪ ಅಂತ ಹೇಳಿದ್ರೆ, ಇದಕ್ಕೆ ಮುಂಚೆ ಒಂದು ಮಾತನ್ನು ಹೇಳಿದೆ. ST ಸೋಮಶೇಖರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನೀವು ಬೇರೆ ಬೇರೆ ಕಡೆ ಚರ್ಚೆ ಮಾಡಿದಾಕ್ಷಣ ಗುಜರಾತ್ ಒಳಗೆ, ನವದೆಹಲಿ ಒಳಗೆ, ರಾಯಚೂರಿನಲ್ಲಿ ಚರ್ಚೆ ಮಾಡಿದಾಕ್ಷಣ ಟಿಕೆಟ್ ಸಿಗಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಪೂರಕ ಎನ್ನುವಂತೆ ಶೋಭಾ ಕರಂದ್ಲಾಜೆಯವರ ಹೆಸರನ್ನು ಈ ಥರ ಪ್ರಯತ್ನವನ್ನು ಮಾಡಿದ್ದು.
ಶೋಭಾ ಕರಂದ್ಲಾಜೆ ಅವರು ನನಗೆ ಹೇಳಿದ್ದಾರೆ, ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ನೀವು ಟಿಕೆಟನ್ನು ಕೊಡಬೇಕು ಅಂತಲೇ ಸೋಮಶೇಖರ್ ಅವರ ಬಳಿ ಅನೇಕರು ಕೇಳಿಕೊಂಡಿದ್ದಾರೆ. ಆ ಕೇಳಿಕೊಂಡಿದ್ದರ ಕೋಪ ಈ ಮಾತಿನಲ್ಲಿ ಹೊರಹಾಕಲಾಗಿದೆ ಅನ್ನುವಂಥ ಚರ್ಚೆ ಆಗ್ತಿದೆ. ಶೋಭಾ ಕರಂದ್ಲಾಜೆರ ಆಪ್ತರು ಯಾರು? ಅದು ಒಬ್ಬೊಬ್ಬರ ಹೆಸರು ಒಂದೊಂದು ಕಡೆ ಬರ್ತದೆ. ಆ ಹೆಸರುಗಳನ್ನು ವಾರ್ಡ್ ವಿಂಗಡಣೆಯ ಅಂತಿಮ ಸ್ವರೂಪ ಕೊಟ್ಟಾದ ಮೇಲೆ ನಾನು ಹೇಳ್ತೀನಿ. ಯಾರು ಶೋಭಾ ಕರಂದ್ಲಾಜೆ ಅವರ ಬಳಿ ಹೋಗಿ ಕೇಳಿದ್ರು, ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರು, ಅಥವಾ ಅವರು ಕೇಂದ್ರದ ಸಚಿವರಾದ ತಕ್ಷಣವೇ ಏನು ಬೆಂಗಳೂರಿಂದ ತಂಡೋಪತಂಡದೊಳಗೆ ಕರೋನಾ ಇದ್ದರೂ ಕೂಡ ತಂಡೋಪತಂಡದೊಳಗೆ ಹೆಲಿಕಾಪ್ಟರ್ ಒಳಗೆ ವಿಮಾನ ಪ್ರಯಾಣದೊಳಗೆ ಮತ್ತೊಂದು ಪ್ರಯಾಣದೊಳಗೆ ಮಾಡಿ ನವದೆಹಲಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿಕೊಂಡು ಅವರಿಗೆ ಒಂದು ಹಾರ ಶಾಲು ತುರಾಯಿಯನ್ನು ಹಾಕಿ ಬಂದ್ರಲ್ಲ, ಅವರಲ್ಲೊಬ್ಬರು ಯಾರೂ ಇರಬಹುದೇನೋ. ಯಾರಾದ್ರೇನಂತೆ ಇಲ್ಲಿಂದ ನವದೆಹಲಿಗೆ ಹೋಗಿ ನೀವು ಟಿಕೆಟ್ ಕೊಡಿ ಅಂತ ಹೇಳಿಬಿಟ್ಟು ಕೇಳೋಕ್ಕಾಗತ್ತೆ. ಅಕ್ಕಪಕ್ಕದಲ್ಲಿರುವಂಥ ಒಂದು ಮೋರಿ ಸಮಸ್ಯೆ ಬಗೆಹರಿಸಲಿಕ್ಕಾಗಲ್ಲ, ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕಾಗಲ್ಲ, ಟ್ಯಾಕ್ಸ್ ಸಮಸ್ಯೆನ ಬಗೆಹರಿಸಲಿಕ್ಕಾಗಲ್ಲ. ಬೇನಾಮಿ ಹೆಸರೊಳಗೆ ನೀವು ಬೇರೆ ಬೇರೆ ವ್ಯವಹಾರಗಳನ್ನು ಇವತ್ತಿಗೂ ಮಾಡ್ಕೊಂಡು ಕೂತಿದ್ದೀರಿ. ಇನ್ನು ನಿಮಗೆ ಟಿಕೆಟ್ ಸಿಕ್ಕಿಬಿಟ್ಟು ಅದು ಮತ್ತೆ ಪುನರಾವರ್ತನೆ ಆಗೋಗ್ಬಿಟ್ರೆ ಇನ್ನೇನು ಮಾಡಬೇಡ್ರಿ. ಇದು ನಾನು ಹೇಳ್ತಿಲ್ಲ, ಜನ ಹೇಳ್ತಿದ್ದಾರೆ. ಆ ವಿಚಾರ ಚರ್ಚೆಗೂ ನಾನು ಆಮೇಲೆ ಹೋಗ್ತೀನಿ, ಆ ವಿಚಾರನ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಒಂದು ಮುಖ್ಯ ಅಂಶ ಅಂತ ಹೇಳಿದ್ರೆ 8 ವಾರ್ಡ್ಗಳಾಯಿತು ಅಥವಾ 7ನೇ ವಾರ್ಡ್ ಮುಂದುವರಿಯಿತು ಅಂತಲೇ ಇಟ್ಕೊಂಡಾಗಲೂ ಕೂಡ ನೀವು ಸಿಟ್ಟಿಂಗ್ ಕಾರ್ಪೊರೇಟರ್ಗಳಿಗೆ ಟಿಕೆಟ್ ಕೊಡಬೇಕಾ ಬೇಡವಾ? ಸಿಟ್ಟಿಂಗ್ ಕಾರ್ಪೊರೇಟರ್ಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಪ್ರಸ್ತಾಪವಾಗದ ಪಕ್ಷದೊಳಗೆ ಅಲ್ಲಿಗೆ ಏನಾಗುತ್ತೆ? ಯಾಕೆ ಈ ಮಾತು ಅಂತಂದರೆ BJP ಒಳಗೆ ಸಿಟ್ಟಿಂಗ್ ಕಾರ್ಪೊರೇಟರ್ಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿರ್ಣಯ ತೆಗೆದುಕೊಳ್ತಾರೆ. ಒಂದು ಹಂತದಲ್ಲಿ 3 ಬಾರಿ ಚುನಾಯಿತರಾದಂಥವ್ರನ್ನ ಕೈ ಬಿಡಬೇಕು ಅಂತಕ್ಕಂಥ ಪ್ರಸ್ತಾಪವೂ ಇದೆ. ಅದರಲ್ಲಿ ಯಾರೂ 3 ಬಾರಿ ಚುನಾಯಿತರಾದಂಥವ್ರು ಇಲ್ಲ ಯಶವಂತಪುರ ಕ್ಷೇತ್ರದೊಳಗೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಸಲ ಆಗಿರ್ತಕ್ಕಂಥವರೇ ಆಗಿರೋದ್ರಿಂದ ಅವ್ರಿಗೂ ಕೂಡ ಅವಕಾಶ ಇರುತ್ತೆ ಅನ್ನುವಂಥದ್ದು ಆಗೋದಾದರೆ, ಸಿಟ್ಟಿಂಗ್ ಕಾರ್ಪೊರೇಟರ್ಗಳಿಗೆ ಟಿಕೆಟನ್ನು ಕೊಡಲೇಬೇಕು ಅಂತ ಆದರೆ ಸೋಮಶೇಖರ್ ಅವರ ಜೊತೆ ಒಳಗೆ ಕಾಂಗ್ರೆಸ್ನಿಂದ ಬಂದಂತಹ ಆರ್ಯ ಶ್ರೀನಿವಾಸ ಮತ್ತು ರಾಜಣ್ಣನವರಿಗೆ ಟಿಕೆಟ್ ನಿಶ್ಚಿತವಾಗುತ್ತೆ. ಅವರು ಸಿಟ್ಟಿಂಗ್ ಕಾರ್ಪೊರೇಟರ್ಗಳು, ಅದರೊಳಗೂ ಕೂಡ ಬೇರೆ ಪಕ್ಷದೊಳಗಿದ್ದು ಪಕ್ಷವನ್ನು ಬಿಟ್ಟು ಬಂದಂಥವ್ರು ಅಂತ. ಇನ್ನೊಂದು ಪಕ್ಕಕ್ಕೆ ಹೋದರೆ ಭಾರತೀಯ ಜನತಾ ಪಕ್ಷದ ಸಿಟ್ಟಿಂಗ್ ಕಾರ್ಪೊರೇಟರ್ಗೆ ಹೋದರೆ VV ಸತ್ಯನಾರಾಯಣ ಅವರಿಗೆ ಒಂದು ಟಿಕೆಟನ್ನು ಕೊಡಬೇಕಾಗತ್ತೆ, ಅಥವಾ ಮುನುರಾಜರವರಿಗೂ ಒಂದು ಟಿಕೆಟನ್ನು ಕೊಡಬೇಕಾಗುತ್ತೆ. ಅವ್ರ ಹೆಂಡತಿನೂ ಕೂಡ ಇಲ್ಲಿ ಸಿಟ್ಟಿಂಗ್ ಕಾರ್ಪೊರೇಟರ್ ಆದಂಥವ್ರು. 4 ಜನಕ್ಕೆ ಕೊಟ್ಟಾಯಿತು ಅಂತಂದರೆ ಉಳಿತಕ್ಕಂಥದ್ದು ಇನ್ನು 3+1 ಸ್ಥಾನ. ಆ 3+1 ಸ್ಥಾನದೊಳಗೆ ಮೂಲ ಯಾರು, ವಲಸಿಗರು ಯಾರು? ಈಗ ಏನಾಗಿದೆ ಅಂದರೆ ಎಲ್ಲರಿಗೂ ಟಿಕೆಟ್ ಬೇಕಾಗಿದೆ. ನನಗೂ ಟಿಕೆಟ್ ಬೇಕು, ನನಗೂ ಟಿಕೆಟ್ ಬೇಕು. ನಿಮ್ಮ ಯೋಗ್ಯತೆ ಏನು ಗೊತ್ತಿಲ್ಲ, ಅದನ್ನು ಯಾರೂ ಪ್ರಶ್ನೆ ಮಾಡಬಾರ್ದು. ಯೋಗ್ಯತೆಯನ್ನು ಪ್ರಶ್ನೆ ಮಾಡುವ ಅಗತ್ಯತೆ ಇಲ್ಲ. ನನ್ನ ಬಳಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡೋದಕ್ಕೆ ನಾನು ತಯಾರಾಗಿದ್ದೇನೆ, ನನಗೆ ಟಿಕೆಟ್ ಕೊಡಿ. ಇನ್ನು ಕೆಲವೊಬ್ಬರು ಅವರ ದುಡ್ಡಿನಲ್ಲಿಯೇ ಅವರೇ ಕಾಫಿ ಕುಡಿಯೋಕ್ಕಾಗೋದಿಲ್ಲ, ಅಂಥವರು ಕೂಡ ನನಗೆ ಟಿಕೆಟ್ ಬೇಕು. ಯಾಕೆ ಅಂತಂದರೆ ನಾನು ನಾಯಕ, ನಾನು ಅಷ್ಟು ವರ್ಷದ ಕೆಲಸ ಮಾಡ್ತಿದ್ದೇನೆ, ನನಗೆ ಟಿಕೆಟ್ ಕೊಡಿ, ದುಡ್ಡಿನ ವಿಚಾರ ಯಾಕೆ? ಹಣ ಇದ್ದವರು ಒಂದು ಕಡೆ, ಹಣ ಇಲ್ಲದವರು ಒಂದು ಕಡೆ. ಗುಣ ಇಲ್ಲದವರು, ಗುಣ ಇದ್ದವರು ಏನೂ ಮಾಡಲಿಕ್ಕಾಗ್ತಾ ಇಲ್ಲ. ಬರೀ ಹಣದ ಪ್ರಸ್ತಾಪವಷ್ಟೇ ಚುನಾವಣೆಯಲ್ಲಿ ಆಗ್ತಾ ಇದೆ. ಕನಿಷ್ಠ 2 ಕೋಟಿ ರು ಆದರೂ ಹಣ ಬೇಕು ಚುನಾವಣೆಗೆ. ಒಂದು ಯೋಚನೆ ಮಾಡಿ, 2 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಹೂಡಿಕೆಯನ್ನು ಮಾಡಿ ಗೆದ್ದು ಬಂದಂತಹ ಮಹಾನಗರ ಪಾಲಿಕೆಯ ಸದಸ್ಯರು ಸೇವಾ ಮನೋಭಾವವನ್ನು ಇಟ್ಕೊಳ್ಳಿ ಅಂದರೆ ಇಟ್ಕೊಳ್ಳೋಕ್ಕಾಗತ್ತಾ? 2 ಕೋಟಿ ರೂಪಾಯಿಗೆ ಕನಿಷ್ಠ ಬಡ್ಡಿ ದರವನ್ನಾದರೂ ಕ್ಯಾಲ್ಕುಲೇಟನ್ನು ಮಾಡಿ ಅಷ್ಟು ಹಣವನ್ನು ಮೊದಲು ಅವರು ವಾಪಸ್ ತಗೋಬೇಕಲ್ವಾ? ಯಾಕಂದರೆ ರಾಜಕಾರಣ ಸೇವೆಯಾಗಿ ಉಳಿದಿಲ್ಲ. ರಾಜಕಾರಣ ವ್ಯಾಪಾರೀಕರಣವಾದ ಮೇಲೆ, ಲಾಭ ನಷ್ಟದ ವಿಚಾರ ಬಂದಾದ ಮೇಲೆ ನಿಮಗೆ ಅಲ್ಲಿ ಹಾಕಿರುವ ಹಣ ವಾಪಸ್ ಪಡಿಬೇಕು ಅಂತಾದಾಗ ಅನ್ಯ ಮಾರ್ಗವನ್ನು ಅನುಸರಿಸಿಯೇ ಹಣವನ್ನು ಕಬಳಿಸಬೇಕಾದ ಸ್ಥಿತಿಯಾದಾಗ ಕಾರ್ಪೊರೇಟರ್ಗಳು ಸೇವೆ ಅಂತ ಹೇಗೆ ಮಾಡಲಿಕ್ಕೆ ಸಾಧ್ಯ? ಇರಲಿ ಬಿಡಿ, ಸೇವೆ ಮಾಡ್ತಾರೋ, ಸೇವೆ ಮಾಡ್ತಾರೋ, ಕಳ್ಳ ಬಿಲ್ ಮಾಡ್ತಾರೋ, ಹೊಲಸು ಬಿಲ್ ಮಾಡ್ತಾರೋ, ಬಿಲ್ಲೇ ಮಾಡ್ತಾರೋ, ಅಥವಾ ಏನೂ ಕೆಲಸ ಮಾಡ್ದಂಗೆ ಬಿಲ್ ಮಾಡ್ತಾರೋ, ಅದನ್ನು ಆಮೇಲೆ ನೋಡ್ಕೊಳ್ಳೋಣಂತೆ. ಇರುವಂತಹದ್ದು 4 ಜನ ಕಾರ್ಪೊರೇಟ್ಗಳಿಗೆ ಆಯಾಯ ಮೀಸಲಾತಿಗಳು ಬಂದ ಪಕ್ಷ ಕೊಡಬಹುದು ಅಂತ ಆದಾಗ ಜಿ ಮುನಿರಾಜರವರಿಗೆ ಅವರ ಮೀಸಲಾತಿ ಸಿಗೋದಿಲ್ಲ, ಅವರು ಕೈ ತಪ್ಪಬಹುದು. ಆದರೆ ಉಳಿದಂಥವರಿಗೆ ಎಲ್ಲವೂ ಕೂಡ ಮಹಿಳೆ ಆಗಿರೋದ್ರಿಂದ ಮೀಸಲಾತಿ ನಮ್ಮ ಶ್ರೀಮತಿಯವರಿಗೆ ಕೊಡಿ ಎನ್ನುವಂಥ ಮಾತುಗಳನ್ನು ಆಡಲಿಕ್ಕೆ ಆರಂಭಿಸಿದ್ದಾರೆ. ಹಾಗಾಗಿ ಈ 4 ಜನರದು ಒಂದು ಕಡೆ ಇಟ್ಟಾಗ ಇನ್ನು 3 ಜನರ ಪ್ರಸ್ತಾಪ ಆಗುವಂಥದ್ದಾದರೆ ಈಗಾಗಲೇ 2 ಕ್ಯಾಂಡಿಡೇಟ್ಗಳು ಫೈನಲ್ ಆಗೋಗಿದೆ. ಯಾವುದು?
ಹೊಸಳ್ಳಿ ಒಳಗೆ ಏನು ವಲಸಿಗರು ಅಂತ ಹೇಳ್ತಾರೆ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದಿರತಕ್ಕಂಥ ಸತೀಶ್ ಅವರಿಗೆ ಆ ಟಿಕೆಟನ್ನು ಕೊಡೋದು ನಿಶ್ಚಿತ ಆಗಿದೆ. ಹಾಗೆಯೇ ಅನಂತರಾಜು ಬೆಂಗಳೂರು ಉತ್ತರ ಜಿಲ್ಲಾ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯವರಿಗೆ ಹೇರೋಳಿಂದ ಟಿಕೆಟ್ ನಿಶ್ಚಿತ ಆಗಿದೆ. ಇನ್ನು ಉಳಿಯೋದು 2. ಹಾಗಾದ್ರೆ 2 ಅಂತಂದರೆ ಯಾರಿಗೆ? ಇಲ್ಲ ಆಗಿರುವ ತೊಂದರೆ ಯಾವುದು ಅಂತ ಹೇಳಿದ್ರೆ ಕೆಂಗೇರಿ ಮತ್ತು ಈ ನಾಗದೇವನಹಳ್ಳಿ ವಾರ್ಡಿಗೆ ಸಾಕಷ್ಟು ಬಿರುಸಿನ ಚಟುವಟಿಕೆ ನಡೆಯಲಿಕ್ಕೆ ಆರಂಭವಾಗಿದೆ. ಒಂದು ಹಂತದೊಳಗೆ ಸೋಮಶೇಖರ್ ಅವರಿಗೆ ಬಹಳ ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಇದ್ದಾಗಿಂದಲೂ ಕೂಡ ಒಂದು ರೀತಿಯ ಹಠ ಅವರನ್ನು ಆವರಿಸಿರುವಂಥದ್ದು ಅಂತ ಹೇಳಿದ್ರೆ ಕೆಂಗೇರಿ ಉಪನಗರ ಸೇರಲ್ಪಡುವಂತಹ ಕೆಂಗೇರಿ ಮತ್ತು ಈಗ ಏನು ವಾರ್ಡ್ ವಿಂಗಡಣೆಯೊಳಗೆ ಸ್ವಲ್ಪ ವ್ಯತ್ಯಾಸವಾಗಿರ್ತಕ್ಕಂಥ ನಾಗದೇವನಹಳ್ಳಿ. ಕೆಂಗೇರಿ ಮತ್ತು ನಾಗದೇವನಹಳ್ಳಿ ತಮ್ಮ ಕೈಯಲ್ಲಿಯೇ ಇರಬೇಕು ಅನ್ನುವಂಥದ್ದು ಸೋಮಶೇಖರ್ ಅವರು ಸಾಕಷ್ಟು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಅವತ್ತಿಂದಲೂ ಕೂಡ ತಮ್ಮ ಹಿಡಿತದಲ್ಲಿಯೇ ಇರಬೇಕು, ತಮ್ಮವರೇ ಅದರಲ್ಲಿ ಆಯ್ಕೆಯಾಗಬೇಕು ಅಂತ. ಈಗ ಅವರು ಬಿ ಜೆ ಪಿ ಒಳಗಿದ್ದರೂ ಕೂಡ ಅವ್ರ ಕಡೆಯವರೇ ಆಯ್ಕೆ ಆಗಬೇಕು. ಅವ್ರ ಕಡೆಯವರಂದ್ರೆ ಯಾರು? ಅವರ ಜೊತೆಯಲ್ಲಿ ಬಂದಿರುವಂತಹ ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂಥ ಪ್ರಸ್ತುತ ಬಿ ಜೆ ಪಿಯ ನಾಯಕರನ್ನು ಅಂದರೆ ಅವರ ಶಿಷ್ಯಂದರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವಂತಹ ಮನಸ್ಸನ್ನು ಇಟ್ಟುಕೊಂಡು ಹೋರಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾದಾಗ ಏನಾಗಬಹುದು? ಕೆಂಗೇರಿ ಮತ್ತು ನಾಗದೇವನಹಳ್ಳಿಯ ಪ್ರಸ್ತಾಪಕ್ಕೆ ಬಂದಾಗ ಅವರ ಬಂಟರಿಗೆ ಟಿಕೆಟನ್ನು ಕೊಡೋದಕ್ಕೆ ಹೋದರೆ ಮೂಲ ಬಿ ಜೆ ಪಿಗರ ಪ್ರಶ್ನೆ ಏನು? ಅಲ್ಲಿಗೆ ಮೂಲ ಬಿ ಜೆ ಪಿಗರಿಗೆ ಟಿಕೆಟೇ ಇಲ್ವಾ? ಭಾಷಣಗಳಲ್ಲಿ ಮಾತ್ರ ವಲಸಿಗರ ಪ್ರಶ್ನೆ ಇಲ್ಲ, ಮೂಲ ಪ್ರಶ್ನೆ ಇಲ್ಲ, ಎಲ್ಲರೂ ಒಂದೇ ಅಂತ ಕೇಳೋದಕ್ಕೆ ಮಾತ್ರ ಚಂದ ಇರುತ್ತೆ. ಆದರೆ ಟಿಕೆಟ್ ಕೊಡುವಂತಹ ಸಂದರ್ಭಗಳಿಗೆ ಯಾರಿಗೆ ಟಿಕೆಟ್ ಈ ಪ್ರಸ್ತಾಪ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಂಗೇರಿಯ ಪ್ರಸ್ತಾಪ ಅತಿ ಹೆಚ್ಚು ಆಗ್ತಾ ಇದೆ. ಕೆಂಗೇರಿ ಒಳಗೆ ಸಾಮಾನ್ಯ ಮಹಿಳೆ ಆಗಿರುವುದರಿಂದ ಯಾರಿಗೆ ಟಿಕೆಟ್ ಕೊಡಬೇಕು? ಸಹಜವಾಗಿ ಒಕ್ಕಲಿಗರ ಸಾಮ್ರಾಜ್ಯವಾಗಿರೋದರಿಂದ ಸೋಮಶೇಖರ್ ಅವರೂ ಕೂಡ ಪ್ರಬಲ ಒಕ್ಕಲಿಗ ನಾಯಕರಾಗಿರೋದರಿಂದ ಕಾಂಗ್ರೆಸ್ನಿಂದ ಬಂದಿರುವಂತಹ ಕಾಂಗ್ರೆಸ್ನಲ್ಲೇ ಈ ಹಿಂದೆ ಇದ್ದಂತಹ ಈಗ ಬಿ ಜೆ ಪಿಯಲ್ಲಿರುವಂತಹ ಘಟಾನುಘಟಿ ನಾಯಕರ ಪತ್ನಿಗೆ ಟಿಕೆಟನ್ನು ಕೊಡ್ತೇನೆ ಅನ್ನುವಂತಹ ಭರವಸೆ ನೀಡಿದ್ದಾರೆ ಎನ್ನುವಂತಹ ಮಾತುಗಳು ಕೇಳ್ತಾ ಇರೋ ಮಧ್ಯದೊಳಗೆ ಬ್ರಾಹ್ಮಣ ಮಹಿಳೆಯರೊಬ್ಬರಿಗೆ ಟಿಕೆಟನ್ನು ಕೊಡಬೇಕು ಅಂಥೇಳಿ ಈ ಹಿಂದೆ ಪರಾಜಿತಗೊಂಡಂತಹ ಅನ್ಯ ಕೋಮಿನವರು ಮದುವೆಯಾಗಿರುವಂತಹ ಬ್ರಾಹ್ಮಣ ಮಹಿಳೆಯರೊಬ್ಬರಿಗೆ ಟಿಕೆಟನ್ನು ಕೊಡಬಹುದು, ಈ ಬಾರಿ ಕೊಡ್ತಾರೆ ಎನ್ನುವಂಥ ಮಾತುಗಳು ನಡೀತಾ ಇದೆ. ಆ ಮಧ್ಯದೊಳಗೆ ಲಿಂಗಾಯತರ ಮಹಿಳೆಯರು ಕೂಡ ಪ್ರಯತ್ನವನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಟಿಕೆಟ್ ಸಿಗದೆ ಹೋದರೆ ಬೇರೆ ಪಕ್ಷದ ಟಿಕೆಟ್ ತರುವಂಥದ್ದು ಗೊತ್ತು ಅಥವಾ ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡೋದು ಗೊತ್ತು ಅನ್ನುವಂತಹ ಚಟುವಟಿಕೆಯೂ ಕೂಡ ನಡೀತಾ ಇದೆ. ಇನ್ನು ನಾಗದೇವನಹಳ್ಳಿಯೂ ಅದೇ ಚರ್ಚೆ ಇದೆ. ಈ ಹಿಂದೆ ಕಾರ್ಪೊರೇಷನ್ಗೆ ಟಿಕೆಟ್ ಕೊಡೋಕ್ಕೆ ಆಗಲೇ ಅನೇಕ ಬಾರಿ ಕೊಡುವ ಭರವಸೆಯನ್ನು ಕೊಟ್ಟು ಈಗ ಕೊಡ್ತೀವಿ ಅಂತ ಹೇಳಿರ್ತಕ್ಕಂತಹ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದಿರತಕ್ಕಂಥವರೊಬ್ಬರಿಗೆ ಟಿಕೆಟ್ನ ಕೊಡುವ ಸಾಧ್ಯತೆಗಳಿದೆ. ಆದರೆ ಮೂಲ ಬಿ ಜೆ ಪಿಯವರು ನನಗೆ ಟಿಕೆಟ್ ಬೇಕೇ ಬೇಕು, ನನ್ನ ಪತ್ನಿಗೆ ಟಿಕೆಟ್ ಕೊಡದೇ ಇದ್ದರೆ ಬೇರೆ ಪಕ್ಷದ ಟಿಕೆಟ್ ತರುವ ಸಾಧ್ಯತೆಗಳಿದೆ ಎನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಈ ಎಲ್ಲದರ ಮಧ್ಯದಲ್ಲಿಯೂ ಕೂಡ ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರು, JDSನ ಅಭ್ಯರ್ಥಿ ಯಾರು ಎನ್ನುವ ಚರ್ಚೆ ನಡೆಯುತ್ತಿರುವ ಮಧ್ಯದೊಳಗೆ ಘಟಾನುಘಟಿ JDS ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಕಾಂಗ್ರೆಸ್ನಿಂದ ಟಿಕೆಟ್ ತರುವ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಈ ಮಧ್ಯದೊಳಗೆ JDSನ ಶಾಸಕ ಸ್ಥಾನದ ಆಕಾಂಕ್ಷಿಯೊಬ್ಬರು ತಮ್ಮ ಶ್ರೀಮತಿಯನ್ನು ಅಥವಾ ಬೇರೆಯವರನ್ನು ಬೇರೆ ಕಡೆಯಿಂದ ನಿಲ್ಲಿಸಿ 2-3 ಜನ ಕಾರ್ಪೊರೇಟರ್ನ ಆಯ್ಕೆ ಮಾಡಿಕೊಂಡ ಪಕ್ಷಗಳಿಗೆ ಮುಂದೆ ಶಾಸಕ ಸ್ಥಾನದ ಚುನಾವಣೆಗೆ ಅನುಕೂಲವಾಗುತ್ತೆ ಎನ್ನುವಂಥ ಆಲೋಚನೆಗಳು ಕೂಡ ನಡೀತಾ ಇದೆ. ಇಲ್ಲಿ ಭಾಳಷ್ಟು ಜನರ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಕೇವಲ ಬಿ ಜೆ ಪಿ ಅಂತ ಇದ್ದರೂ ಕೂಡ ಬಿ ಜೆ ಪಿಯ ಒಳಗೆ ಇದ್ದು ಟಿಕೆಟ್ ಸಿಗದೇ ಇದ್ದ ಪಕ್ಷಗಳಿಗೆ ತಕ್ಷಣವೇ ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ ಅಥವಾ JDSನಿಂದ ಟಿಕೆಟ್ ತರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹೀಗಾಗಿ ಒಂದು ರೀತಿ ಒಳಗೆ ಬಿ ಜೆ ಪಿ ಒಳಗೆ ವಿಚಿತ್ರವಾಗಿರುವಂತಹ ರಾಜಕೀಯದ ಚಟುವಟಿಕೆಗಳು ಒಳಗಡೆಗೆ ನಡೀತಾ ಇದ್ದರೂ ಕೂಡ ಏನು ಕೆಂಗೇರಿ ನಾಗದೇವನಹಳ್ಳಿಯಲ್ಲಿ ಮಹಿಳೆಯನ್ನು ಮಾಡಿದ್ದಾರೆ ಮೀಸಲಾತಿಯನ್ನು,
ಅದನ್ನು ಬದಲಾಯಿಸಿ ಸಾಮಾನ್ಯ ವರ್ಗ ಅಂತ ಮಾಡಿ ಸಾಮಾನ್ಯ ವರ್ಗದಿಂದ ಪ್ರಮುಖರೊಬ್ಬರ ಟಿಕೆಟನ್ನು ಗಿಟ್ಟಿಸಿಕೊಳ್ಳುವಂತಹ ಆಲೋಚನೆಯೂ ಕೂಡ ನಡೀತಾ ಇದೆ. ಈ ರೀತಿಯ ಆಲೋಚನೆಗಳ ಮಧ್ಯದೊಳಗೆ ಒಳಗಿಂದ ಒಳಗೆ ನಾನೇ ಟಿಕೆಟ್ ತರ್ತೀನಿ ಎನ್ನುವಂಥದ್ದು ಒಂದು ವರ್ಗ, ಇನ್ನೊಂದು ವರ್ಗ ಟಿಕೆಟ್ ಸಿಗದೇ ಇದ್ದರೆ ಬೇರೆ ಪಕ್ಷದ ಟಿಕೆಟ್ ತರ್ತೀನಿ, ಆ ಪಕ್ಷದಿಂದ ಸಿಗದೇ ಇದ್ದರೆ ಪಕ್ಷೇತರ ಅಭ್ಯರ್ಥಿಯ ಸ್ಪರ್ಧೆಯನ್ನು ಮಾಡ್ತೀನಿ, ಎಷ್ಟು ಬೇಕಾದರೂ ಹಣ ಖರ್ಚು ಮಾಡೋದಕ್ಕೆ ರೆಡಿ ಅನ್ನುವಂಥ ಒಂದಷ್ಟು ವರ್ಗ. ಇನ್ನೊಂದಷ್ಟು ವರ್ಗ ನಾವು ಬೇರೆ ಪಕ್ಷ ಅಂದರೆ ಆಪ್ ಇರ್ಬೋದು, KRS ಇರ್ಬೋದು, ಆ ಪಕ್ಷಗಳ ಮುಖಾಂತರವಾಗಿ ಟಿಕೆಟನ್ನು ತಂದು ಹಣವನ್ನು ಖರ್ಚು ಮಾಡದೆ ವೋಟನ್ನು ಡಿವೈಡ್ ಮಾಡ್ತೀವಿ ಎನ್ನುವಂಥ ಒಂದಷ್ಟು ಜನ. ಈ ರೀತಿಯ ರಾಜಕೀಯ ಚಟುವಟಿಕೆಯ ಮಧ್ಯದೊಳಗೆ ಇತ್ತೀಚೆಗೆ ತಾನೇ ಸದಾನಂದ ಗೌಡರೊಂದು ಮಾತನ್ನು ಹೇಳಿದ್ರು, ಕಾಂಗ್ರೆಸ್ ಪಕ್ಷ ಮುಳುಗುತ್ತಿರುವ ಹಡಗು. ಹಾಗಾದರೆ ಮುಳುಗುತ್ತಿರುವ ಹಡಗನ್ನು ತೇಲಿಸಿಕೊಂಡು ಹೋಗುವಂಥವರು BJPಯಿಂದ ಕಾಂಗ್ರೆಸ್ಗೆ ಏನಾದ್ರು ಹೋಗುವ ಸಾಧ್ಯತೆಗಳಿದೆಯಾ ಅನ್ನುವಂಥದ್ದು ಗೊತ್ತಿಲ್ಲ. ಕಾಂಗ್ರೆಸ್ ಮುಳುಗುತ್ತಿರುವ ಹಡಗು ಅಂದಿರುವಂತಹ ಸದಾನಂದ ಗೌಡರ ಹೇಳಿಕೆಯನ್ನು ಗಮನಿಸಿದಾಗ ಮುಳುಗುತ್ತಿರುವ ಹಡಗನ್ನು ತೇಲಿಸಿ ದಡ ತಲುಪಿಸುವಂತಹ ಕೆಲಸವನ್ನು BJP ಒಳಗೆ ಇರುವಂತಹ ಟಿಕೆಟ್ ಸಿಗದಲೇ ಇರುವಂತಹ ಅನೇಕ ನಾಯಕರು ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಒಂದು ಅಂಶ ಕ್ಲಿಯರ್ ಆಗಿರ್ತಕ್ಕಂಥದ್ದು, ST ಸೋಮಶೇಖರ್ ಅವರು BJPಯನ್ನು ಬಿಡ್ತಾರೆ, ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗ್ತಾರೆ ಎನ್ನುವಂಥ ಊಹಾಪೋಹಗಳಿಗೆ ಸೋಮಶೇಖರ್ ಅವರೇ ಒಂದು ತೆರೆ ಎಳೆದಿದ್ದಾರೆ. ಕೆಂಗೇರಿ ಉಪನಗರದ ಅಂತ್ಯೋದಯ ಭವನದಲ್ಲಿ ನಡೆದಂಥ ಸಭೆಯೊಂದರೊಳಗೆ ನಾನು ಪಕ್ಷವನ್ನು ಬಿಡ್ತೇನೆ ಅನ್ನುವಂತಹ ಮಾತುಗಳು, ಚರ್ಚೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾನು ಉತ್ತರ ಕೊಡುವುದಕ್ಕಿಂತ ಕಾರ್ಯಕರ್ತರು ನೀವು ಉತ್ತರವನ್ನು ಕೊಡಬೇಕು, ಸೋಮಶೇಖರ್ ಪಕ್ಷ ಬಿಡುವುದಿಲ್ಲ ಅಂತ ಹೇಳಬೇಕು ಅಂಥೇಳಿ ಖಾರವಾಗಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ. ಅಂದರೆ ಅದರ ಅರ್ಥ ಅವರು ಪಕ್ಷ ಬಿಡೋದಿಲ್ಲ ಅನ್ನುವಂತಹ ಸೂಚನೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಮಧುಗಿರಿಯ ಮಾಜಿ ಶಾಸಕ KN ರಾಜಣ್ಣ ಅವರೊಂದು ಮಾತನ್ನು ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಯಶವಂತಪುರ ಕ್ಷೇತ್ರ ಆಗ್ಬೋದು, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರವಾಗ್ಬೋದು, ಕಾಂಗ್ರೆಸ್ಸಿಗೆ ಸೂಕ್ತವಾಗಿರ್ತಕ್ಕಂತಹ ಅಭ್ಯರ್ಥಿ ಇಲ್ಲ, ಕಾಂಗ್ರೆಸ್ಸಿಗೆ ಅಭ್ಯರ್ಥಿಯ ಕೊರತೆ ಇರುವುದರಿಂದ ಇವರುಗಳನ್ನೇ ಮತ್ತೆ ವಾಪಸ್ ಕರೆತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವರು ಹೋಗೋದಿಲ್ಲ ಅನ್ನುವಂತಹ ಭರವಸೆ, ಕರೆತರುವ ಪ್ರಯತ್ನ ಅನ್ನುವಂತಹ ಅವರ ಮಾತುಗಳು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಗೊತ್ತಿಲ್ಲ. ಗೊತ್ತಿಲ್ಲದಿರುವುದರ ಮಧ್ಯದಲ್ಲಿಯೇ ಸೋಮಶೇಖರ್ ಅವರು ನನ್ನ ಪಕ್ಷ ಬಿಡುವುದಿಲ್ಲ, ಪಕ್ಷದಲ್ಲಿಯೇ ಇರ್ತೇನೆ ಅನ್ನುವಂತಹ ಹೇಳಿಕೆ ಮೂಲ BJPಗರಿಗೆ ಒಂದು ಕಡೆ ಖುಷಿ, ಒಂದು ಕಡೆಗೆ ದುಃಖ, ಎರಡೂ ಸಹಜವಾಗಿ ಆಗಿರಬಹುದು, ಆಗುತ್ತಿರಬಹುದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಇನ್ನೊಂದು 3 ತಿಂಗಳೊಳಗಾಗಿ ಘೋಷಣೆಯಾಗುವುದು ನಿಶ್ಚಿತ. ಬಜೆಟ್ ನಂತರದೊಳಗೆ ಮಾರ್ಚ್ 20ರ ನಂತರದೊಳಗೆ ಸಹಜವಾಗಿ ಚುನಾವಣೆಯ ತಂತ್ರಗಾರಿಕೆಗಳು ಆರಂಭವಾಗುತ್ತೆ, ದಿನಾಂಕ ನಿಗದಿಯಾಗುತ್ತೆ, 3 ತಿಂಗಳೊಳಗೆ ಚುನಾವಣೆಯಾಗುತ್ತೆ. ಯಾರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ, ಯಾರಿಗೆ ಟಿಕೆಟ್ ಅನ್ನುವುದರ ಜೊತೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಕೆಂಗೇರಿ ಮತ್ತು ನಾಗದೇವನಹಳ್ಳಿಯ ವಾರ್ಡ್ ಮೂಲ BJPಗರಿಗ, ವಲಸಿಗ BJPಗರಿಗ, ಸೋಮಶೇಖರ್ ಬಂಟರಿಗ ಕಾದು ನೋಡಬೇಕಾಗಿದೆ. ಯಾರಿಗೆ ಸಿಗುತ್ತೋ ಯಾರಿಗೆ ಸಿಗಲ್ವೋ ಗೊತ್ತಿಲ್ಲ, ಯಾರಿಗೆ ಬೆಣ್ಣೆ ಯಾರಿಗೆ ಸುಣ್ಣ ಗೊತ್ತಿಲ್ಲ. ಒಟ್ಟಿನೊಳಗೆ BBMP ಚುನಾವಣೆ ಘೋಷಣೆಯಾದ ತಕ್ಷಣ ಮನುಷ್ಯನಿಗಿರುವ 2 ಕಾಲುಗಳಲ್ಲಿ ಒಂದು ಕಾಲು BJPಯಲ್ಲಿ, ಇನ್ನೊಂದು ಕಾಲು ಹೊರಗಡೆ ಇಟ್ಟಿರುವುದಂತೂ ಸತ್ಯ. ಆ ಸತ್ಯಾಸತ್ಯತೆಯನ್ನು ಒಂದೊಂದೇ ನಿಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ಮುಂದಿನ ಬಾರಿ ಮಾಡ್ತೀವಿ ಎನ್ನುವಂಥ ಭರವಸೆಯನ್ನು ಕೊಡ್ತಾ, ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ರೌಂಡಪ್ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ.